ಉತ್ತರ ಕರ್ನಾಟಕ, ಬಯಲುಸೀಮೆ, ಬಿಸಿಲೂರು ಹೀಗೆಲ್ಲ ಕರಿತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ತೊಗರಿ ಕಣಜ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲೇ ನೆರೆ ಹಾವಳಿ ಈಗ ಜಾಸ್ತಿ ಆಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗಾಣಗಾಪುರ ಗ್ರಾಮದಲ್ಲಿ ಭೀಮೆಯ ಆರ್ಭಟಕ್ಕೆ ಅಲ್ಲಿಯ ಜನರ ಬದುಕು ಈಗ ಮೂರಾಬಟ್ಟೆಯಾಗಿದೆ. ಪ್ರತಿ ಬಾರಿಯೂ ಪ್ರವಾಹ ಬಂದಾಗ ಸಂತ್ರಸ್ತರು ಬೀದಿಗೆ ಬೀಳ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಬೇಕು. ಗಾಣಗಾಪುರ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಸಂತ್ರಸ್ತರು ಪಡೆದಿದ್ದಾರೆ. ಬಹಳ ಫೇಮಸ್ ದೇವಸ್ಥಾನ ಕೂಡ ಇದೆ ಅಲ್ಲಿ. ಗಾಣಗಾಪುರಕ್ಕೆ ರಾಜ್ಯದಾದ್ಯಂತ ದೇಶದಾದ್ಯಂತ ಜನ ಹೋಗ್ತಾ ಇರ್ತಾರೆ. ನಮಗೆ ತಾತ್ಕಾಲಿಕ ವ್ಯವಸ್ಥೆ ಬೇಡ, ತಾತ್ಕಾಲಿಕ ಪರಿಹಾರವೂ ಬೇಡ, ನಮಗೆ ಶಾಶ್ವತ ಪರಿಹಾರ ಒದಗಿಸಿ ನೂರಾರು ಸಂತ್ರಸ್ತರು ಸರ್ಕಾರದ ಮುಂದೆ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿ. ಸುಮಾರು 50 ವರ್ಷಕ್ಕಿಂತ ಹೆಚ್ಚು ರಾಜಕೀಯದಲ್ಲೇ ಕಾಲ ಕಳೆದಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮಳೆ ಬಂದಿದೆ. ಅಲ್ಲಿಯ ಜನ ಇವಾಗ ಬೀದಿಗೆ ಬಿದ್ದಿದ್ದಾರೆ ಪಾಪ. ಗಾಣಗಾಪುರದಲ್ಲಿ ನೋಡಿ, ಸ್ವಂತ ಮನೆ ಇದೆ, ಅವರಿಗೆ ದುಡಿದು ತಿನ್ನಲಿಕ್ಕೆ ಹೊಲ ಇದೆ. ಆದರೂ ಈ ಮಳೆಯಿಂದ, ಪ್ರವಾಹದಿಂದ, ವಿಪರೀತ ನೀರಿನಿಂದ ಇವತ್ತು ಕಾಳಜಿ ಕೇಂದ್ರದಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ನೋಡಿ, ಇವತ್ತು ಇಡೀ ದೇಶದ ಹೊಟ್ಟೆಯನ್ನು ತುಂಬಿಸುವಂತಹ ರೈತ ಇವತ್ತು ಒಂದು ತುತ್ತು ಅನ್ನಕ್ಕೋಸ್ಕರ ಇವತ್ತು ಬೇಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನೋಡಿ, ಬದುಕು ಮೂರಾಬಟ್ಟೆಯಾಗಿದೆ. ಒಂದು ಕಡೆ ಕೃಷ್ಣೆಯ ಕೋಪ, ಭೀಮೆಯ ಆರ್ಭಟ, ಬರ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಮಳೆ, ಅದರ ಎಫೆಕ್ಟ್ ಆಗ್ತಾ ಇರೋದು ಕಲಬುರಗಿ, ಅಫ್ಜಲ್ಪುರ, ಯಾದಗಿರಿ, ವಿಜಯಪುರ ಹೀಗೆ ಅನೇಕ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಈಗ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಹೇಳಕ್ಕೆ ಮಾತ್ರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಆಗೇ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಇನ್ನು ಕಾಳಜಿ ಕೇಂದ್ರದ ಪರಿಸ್ಥಿತಿ ಬಗ್ಗೆ, ಅಲ್ಲಿ ಆಗು ಹೋಗುಗಳ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಮಳೆ ಸದ್ಯ ಕಲಬುರಗಿ ಜಿಲ್ಲೆ ಸೇರಿದಂತೆ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತಿದೆ. ಒಂದು ಕಡೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಆಗುತ್ತಿದ್ದರೆ, ಮತ್ತೊಂದು ಕಡೆ ನೆರೆಯ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಇನ್ನೊಂದು ಅಪಾರ ಪ್ರಮಾಣದ ನೀರು ಬಿಡುತ್ತಿದ್ದರೆ ಸಾಕಷ್ಟು ರೀತಿಯಲ್ಲಿ ಅವಾಂತರ ಸೃಷ್ಟಿ ಮಾಡಿ ಅಂತ ಹೇಳ್ಬೋದು. ಸದ್ಯ ನಾವು ಇರೋದೀಗ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಗಾಣಗಾಪುರದಲ್ಲಿದ್ದೀವಿ. ಈ ಗಾಣಗಾಪುರದಲ್ಲಿ ಸಹ ಒಂದು ಭೀಮಾ ನದಿ ಪ್ರವಾಹದಿಂದ ಸಾಕಷ್ಟು ಜನ ಎಂದು ಬೀದಿಗೆ ಬಿದ್ದರೆ ಅಂತ ಹೇಳ್ಬೋದು. ಆ ಒಂದು ಬೀದಿಗೆ ಬಿದ್ದಂತಹ ಒಂದು ನೆರೆ ಸಂತ್ರಸ್ತರನ್ನು ಗಾಣಗಾಪುರದ ಒಂದು ಕಾಳಜಿ ಕೇಂದ್ರದಲ್ಲಿ ಇಡಲಾಗಿ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಭೀಮಾ ತೀರದ ಏನೊಂದು ಪ್ರಭಾವದಿಂದ ಸಾಕಷ್ಟು ರೀತಿಯಲ್ಲಿ ನೊಂದಿದ್ದಾರೆ. ಅವರನ್ನು ಏನೊಂದು ಮನೆ ಮಟ್ಟಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದರು. ಹೀಗಾಗಿ ಅವರನ್ನು ಏನೊಂದು ಕಲಬುರಗಿ ಜಿಲ್ಲಾಡಳಿತ ಗಾಣಗಾಪುರದಲ್ಲಿ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಿದೆ. ಕಾಳಜಿ ಕೇಂದ್ರದಲ್ಲಿ ಈ ಒಂದು ನೆರೆ ಸಂತ್ರಸ್ತರನ್ನು ಇಡಲಾಗಿದೆ. ಮನೆಯಲ್ಲಿನ ಪ್ರತಿಯೊಂದು ವಸ್ತುಗಳಾಗಿರ್ಬೋದು, ಹೀಗೆ ಪೀಠೋಪಕರಣ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಕೂಡ ನೀರು ಪಾಲಾಗಿವೆ. ಹೀಗಾಗಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಬೀದಿಗೆ ಬಿದ್ದಿದ್ದ ಏನೊಂದು ನೆರೆ ಸಂತ್ರಸ್ತರನ್ನು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಏನೊಂದು ಗಾಣಗಾಪುರದ ಕಾಳಜಿ ಕೇಂದ್ರದಲ್ಲಿ ಕರೆತಂದಿರಿದಾಗ ಇಲ್ಲಿ ಪ್ರತಿನಿತ್ಯ ಕೂಡ 3 ಹೊತ್ತು ಅವರನ್ನು ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಕೂಡ ನೋಡಿಕೊಳ್ಳುತ್ತದೆ. ಇತ್ತ ನೀವೊಂದು ದೃಶ್ಯದಲ್ಲಿ ಕೂಡ ನೋಡ್ಬೋದು, ಅವರನ್ನು ಕಾಳಜಿ ಕೇಂದ್ರದಲ್ಲಿರುವಂಥ ನೆರೆ ಸಂತ್ರಸ್ತರಿಗೆ ಪ್ರತಿದಿನ 3 ಹೊತ್ತು ಒಂದು ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಬೆಳಗ್ಗೆ ಉಪಹಾರ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು ಮತ್ತು ರಾತ್ರಿ ಊಟ ಕೂಡ ಈ ಒಂದು ಕಾಳಜಿ ಕೇಂದ್ರದಲ್ಲಿ ಕೂಡ ಕಲ್ಪಿಸಲಾಗಿದೆ. ನೂರಾರು ಜನ ಏನೊಂದು ಗಾಣಗಾಪುರದ ಏನೊಂದು ಭೀಮಾ ನದಿ ಇದೆ, ಭೀಮಾ ನದಿಯ ನೆರೆಗೆ ತತ್ತರಿಸಿ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ನಾವೀಗ ಒಂದು ಕಾಳಜಿ ಕೇಂದ್ರದ ನೆರೆ ಸಂತ್ರಸ್ತಿದ್ದಾರೆ. ಆ ಒಂದು ನೆರೆ ಸಂತ್ರಸ್ತರ ಗೋಳು ಅವರಿಂದ ಕೇಳೋಣ. ಹೇಳಮ್ಮ, ನಿಮ್ಗೆ ಏನು ಸಮಸ್ಯೆ ಆಗೈತ್ರಿ ಇಲ್ಲಿಗ? ಏನ್ರಿ, ನಮ್ಮ ಮನೆ ಹೊಳಿ ತುಂಬ್ಯದ್ರಿ. ಏನು ಮಾಡೋದು, ನಾವು ಎಲ್ಲಿ ಇರೋದು, ಏನು ಮಾಡೋದು, ಪ್ರತಿ ವರ್ಷ ಇದೇ ಇರೋದ್ರಿ. ಮತ್ತು ಎಲ್ಲಿ ಇರೋದೇನು ಮಾಡೋದೇನು ಹೇಳ್ರಿ. ನಮ್ಮ ಒಯ್ಲಾರ ನಮಗೆ ಏನಾರ ಇದು ಮಾಡಿಕೊಡ್ರಿ ಮನೆ. ಈಗ ನೀವು ಇಲ್ಲಾಕ್ ಬಂದು ಉಳಿದಿರಮ್ಮ? ಈಗ ನಮಗೆ ನದಿ ಹತ್ರ ಮನೆ ಅದಾವ್ರಿ ಸರ, ಮುಣಿಗವ್ರಿ ಇದು ರೀ. ನಮ್ಗೆ ಇರಾಕ ನೆಲೆ ಇರ್ಲಾರ್ದಕ್ಕೆ ನಾವು ಇಲ್ಲಿ ಬಂದಿದ್ದೇವ್ರಿ ಸರ್. ನಮ್ಮ ದರ್ ವರ್ಷ ಬರ್ತಾರೆ ಎಲ್ಲರೂ, ನಮಗೆ ಆಶ್ವಾಸನೆ ಕೊಡ್ತಾರೆ, ಹೋಗ್ಬಿಡ್ತಾರೆ ರೀ. ಆದ್ರೆ ನಮ್ಮ ದರ್ ವರ್ಷ ಇದೇ ಅದ ರೀ ಸರ್, ನಮ್ಗೆ ಬರೋದು ಇರೋದು. ನಮ್ಗೆ ಈ ಸರ್ತಿ ಏನಾದರೂ ನೀವು ಪರಿಹಾರ ಕೊಡ್ರಿ ಸರ್. ಒಟ್ಟು ಏನಾರ ನಮ್ಗೆ ಇರ್ಲಿಕ್ಕೆ ನೆಲೆ ಮಾಡಿಕೊಡ್ರಿ ಸರ್. ಊಟ ಕೊಡ್ತಾರೆ, ಹೊಟ್ಟೆಗೆ ಏನು ವ್ಯವಸ್ಥೆ ಮಾಡ್ತಾರೆ ರೀ. ಆದ್ರೆ ನಮ್ಗೆ ಇರಾಕ ಮನೆ ಇಲ್ಲ, ಜಾಗ ಭೀ ಇಲ್ರಿ. ಹ್ಯಾಂಗೆ ಮಾಡ್ಬೇಕ್ರಿ ಸರ್? ನಮ್ಗೆ ಭಾಳ ಮುಸ್ಕಿಲ್ ಬಂದದ್ರಿ ಇದು. ಪ್ರತಿ ವರ್ಷ ಕೂಡ ಏನೊಂದು ಗಾಣಗಾಪುರದ ಭೀಮಾ ನದಿಯ ನೆರೆ ಸಂತ್ರಸ್ತರ ಗೋಳು ಕೂಡ ಇದುವರೆಗೆ ಅವರ ಬೇಡಿಕೆಗಳು ಕೂಡ ಇದೆ ಅಂತ ಹೇಳ್ಬೋದು. ನಮಗೆ ಯಾವುದೇ ರೀತಿಯ ಪರಿಹಾರ ಮತ್ತು ಏನೊಂದು ಸೌಲಭ್ಯಗಳು ಬೇಡ. ನಮಗೆ ಈ ಒಂದು ಗಾಣಗಾಪುರದಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಲು ಜಿಲ್ಲಾಡಳಿತ ಮತ್ತು ಸರ್ಕಾರ ಮುಂದಾಗಬೇಕು. ನಮಗೆ ಯಾವುದೇ ರೀತಿಯ ಪರಿಹಾರ ಬೇಡ. ಈ ಕಾಳಜಿ ಕೇಂದ್ರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೊಡ್ತಾರೆ. ಆದರೆ ನಮಗೆ ಪ್ರತಿ ವರ್ಷ ಕೂಡ ಭೀಮಾ ನದಿಯ ಪ್ರವಾಹದಿಂದ ಸಾಕಷ್ಟು ತೊಂದರೆಗೀಡಾಗಿರ್ತಿದ್ವಿ. ಹೀಗಾಗಿ ನಮಗೆ ಶಾಶ್ವತ ಏನೊಂದು ಪರಿಹಾರ ದೊರಕಿಸಿಕೊಡಬೇಕು ಅನ್ನೋ ಒಂದು ಗಾಣಗಾಪುರದ ನೆರೆ ಸಂತ್ರಸ್ತರ ಮಾತಾಗಿದೆ. ಕಲಬುರಗಿಯಿಂದ ಅನಿಲ್ ಸ್ವಾಮಿ, ಪವರ್ ಟಿವಿ.